ಕಡೆ ಬೇಕಾ ಅವ್ರು ಕೇಳಿ ನೋಡ್ರಿ ಕೇಳ್ರಿ ಕೇಳಿ ಫಾರ್ಮ್ ತಂದು ಕೊಟ್ಟೀನಿ ನಿಮ್ಮ ಕಡೆ ಫಾರ್ಮ್ ಐತೇನ್ರಿ 5-6 ಫಾರ್ಮ್ ಈಗ ಅಂತ ಹೇಳಿ ತಂದು ಕೊಟ್ಟೀನಿ ಇವ್ರು ಸರ್ ಏನಂತಾರ ಈಗ ಖುಷಿಗೆ ಅಷ್ಟು ಕೊಡ್ಬೋದ್ರಿ ಅಂತ ಖುಷಿ ಅಂದ್ರೆ ಏನು ಖುಷಿ ಏನು ನನ್ನ ಲಗ್ನ ಹೋಗ್ತೇನೆ ಏನು ನನ್ನ ಬಡ್ಡೆ ಐತ್ರಿ ಅಲ್ಲಿ ಏನ್ ಹೇಳ್ರಿ ಕರೆಕ್ಟ್ ಆಗಿ ಹೇಳ್ರಿ ಈಗ ನಮ್ಮಂತ ಈಗ ಅಮಾಯಕರ ಗತಿ ಅವ್ರಾಗ್ಲೇ ಹೆಂಗ್ ಕೊಡ್ತಾರ್ರಿ ಯಾರ ಹಂಗ ರೊಕ್ಕ ಕೊಟ್ಟಿರ್ತಾರ ರೊಕ್ಕ ಜಾಸ್ತಿ ನಾ ಏನ್ ಕೇಳಿ ನಿಮ್ಗೆ ಚಾರ್ಜ್ ಏನಾರ ಐತೇನ್ರಿ ಇದಕ್ಕಂತ ಕೊಟ್ಟು ತಿಳಿದಷ್ಟು ಕೊಟ್ಟೆ ತಿಳಿದಸ್ಕೊಂಡ್ರೆ ಆಡ್ತೇನ್ರಿ 200 ಕೊಟ್ಟೆ ಸರಿ 10 ರೂಪಾಯಿ ಸಾಕು 20 ರೂಪಾಯಿ ಸಾಕ ನನ್ ಖುಷಿ ಅಂತ ಅವಾಗ ತಗೋಬೇಕಲ್ರಿ ಕೇಳೋದಂದ್ರೆ ಹೆಂಗೆ ಆದ್ರೆ ಹೊಳಿ ಕೇಳಿದ್ರೆ ಮರ್ಯಾದೆ ಏನ್ ಕೆಲಸ ಹಚ್ಚಿದ್ರಿ ಅವ್ರ ಏನೋ ಚಾ ಉಪಚಾರಕ್ಕೆ ಚಾ ಉಪಚಾರ ಅಂದ್ರೆ ಅವ್ರೇ ಅಷ್ಟು ಇರಂಗಿಲ್ಲರಿ ಅವ್ರ ಕಡೆ ಇರ್ಲಿ ಅಲ್ಲ ಅವ್ರ ಕಡೆ ಇಷ್ಟು ಇರಂಗಿಲ್ಲ ಹೆಂಗ ಚಾ ಉಪಚಾರಕ್ಕೆ ಅದು ಅವ್ರ ಹಂಗಾದ್ರೆ ಮನೆಯಿಂದ ಕಟ್ಕೊಂಬ ಅಂತ ಹೇಳ್ರಿ ವಿದ್ಯಾರ್ಥಿಗಳು ಬರ್ಬೇಕು ಶಾಲೆ ವಿದ್ಯಾರ್ಥಿಗಳು ಬರ್ತಾರೆ ನಾಳೆ ವಿದ್ಯಾರ್ಥಿಗಳು ಬಂದು ತಹಸೀಲ್ದಾರ್ಗೆ ಅವ್ರೇನಾದ್ರು ವ್ಯವಸ್ಥೆ ಮಾಡ್ತಾರ ಹೆಂಗ ನೀವು ಮುಟ್ಲಿ ಅಂತ ನಾವು ನಿಮ್ದೇನ್ ಮುಟ್ಲಿ ಸರ್ಕಾರ ಇರ್ಬೇಕಲ್ಲ ನಿಮ್ದು ಹೆಂಗ್ ಮುಟ್ತೈತೆ ಸಾರ್ವಜನಿಕ ಕೊಟ್ಟಿದ್ದೆ ನೀವು ಕೈಲಿ ಹಾಕಿದ್ರೆ ನಿಮ್ ಮುಟ್ಟಂಗ ಸಾರ್ವಜನಿಕ ಕೊಟ್ಟಿದ್ದಾರೆ ಅವ್ರು ತರಿಸಿ ಏನಾರ ವ್ಯವಸ್ಥೆ ಮಾಡಿ ಒಂದ್ ಕೆಲಸ ಮಾಡಿ ಅದಲ್ರಿ ಈ ರೆಸಿಪ್ಟ್ ಬುಕ್ ಅವ್ರ ಕಡೆ ಅದಕ್ಕೆ ಚಾರ್ಜೇ ಇಲ್ಲ ಅಂತ ಹೇಳಿ ಅವ್ರು ಹೇಳಕತ್ತಾರ ನೀವು ನೋಡಿ ಚಾರ್ಜ್ ಐತೆ ಅಂತ ಹೇಳಕತ್ತೀರ 50 ರೂಪಾಯಿ ಅಲ್ರಿ ನಿಮ್ ಚಾರ್ಜ್ ಎಷ್ಟೈತೆ ಮೊಬೈಲ್ ಕೊಡ್ರಿಪ್ಪ ಮಕ್ಕ ತಗೊಂಡು ಏನ್ ಮಾಡ್ಬೇಕು ಡೈಲಿ ನೋಡ್ತೀವಿ ಬರ್ರಿ ಈಗ ಒಂದು 100 ರೂಪಾಯಿ ತಗೊಂಡ್ರಲ್ಲ ಇದ್ರ ರೆಸಿಪ್ಟ್ ಕೊಡಿ ಅಲ್ಲಿ ಲೆಕ್ಕ ಕೊಡ್ಬೇಕಲ್ರಿ ಮಧುವಾಸ ಅವ್ರ ಕಡೆ ಐತ್ರಿ ಬುಕ್ ತಗೊಳ್ರಿ ಅವ್ರು ಚಾರ್ಜ್ ಕೊಟ್ಟಿಲ್ಲ ಕರೀರಿ ಅವ್ರು ಕರೀರಿ ಮಧುವಾಸ ಕೊಡೋಣ ಸ್ವಲ್ಪ ನೀವಾಗ್ಲೇ ಕೊಟ್ರೆ ನನಗೆ ಅದನ್ನ ನಾನಂತ ಈಗ ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ 2-3 ಕಡೆಯಿಂದ ಅನ್ಸ್ಕೊಂಡೆ 2-3 ಜನರ ಕಡೆ ಇದ್ದಾನು ಅವರಾಗಲೇ ಕೊಟ್ಟಿದ್ದು ಅವರಾಗಲೇ ಕೊಟ್ಟು ಅವ್ರ ಹೆಂಗ್ ಕೊಡ್ತಾರೆ ನಾನಾಗ್ಲೇ ಮತ್ತೆ ಯಾರು ಕೇಳಿಲ್ಲ ಆ ಹುಡುಗ ಅಂದ್ರು ರಿಕ್ವೆಸ್ಟ್ ಮಾಡೋದು ನೋಡಿ ತಗೊಳ್ಳಿ ಅಂತಂತೆ ಅವರ ಕೊಟ್ಟವ್ರಲ್ರಿ ಅದೇ ರೀ ಅವ್ರು ಹೆಂಗ್ ಕೊಡ್ತಾರೆ ಹೇಳ್ರಿ ಸುಮ್ ರೊಕ್ಕ ಜಾಸ್ತಿ ಆಗ್ಯಾವ್ರಿ ತಮ್ಮ ಹೆಸರು ಹೇಳ್ರಿ ತಮ್ಮ ಹೆಸರು ಹೇಳ್ರಿ ಮನ್ಗುಳಿ ಅಂತ ಮನ್ವಳಿ ಏನ್ರಿ ಕೆಲಸ ನಿಮ್ದಿಲ್ಲ ಎಫ್ ಡಿ ಹಾಂ ಈಗ ಬಂದ್ ಕಡೆ ಇದ್ದ ದಿವ್ಸಕ್ಕೆ 100 ರೂಪಾಯಿ ಒಬ್ಬರ ಕಡೆ 100 ರೂಪಾಯಿ ಅಂತಂದ್ರೆ 100 ಜನಕ್ಕೆ ಎಷ್ಟು ಆಗ್ತದೆ 100 ಜನ ಬರೋನ್ರಿ 4-5 ಅರ್ಜಿ ಬರ್ತಾವು ಕೇಳ್ರಿ 4-5 ಅರ್ಜಿ ಇದ್ರೆ ಬಂದು ಇಸ್ಕೊಳ್ಳೋದ್ರಿ ಲಂಚ ಅಂತ ತಗೊಂಡಿಲ್ಲ ಲಂಚ ಹೌದ್ರಿ ಇದು ಬರ್ರಿ ತಹಸೀಲ್ದಾರ್ ಕಡೆ ಹೋಗ್ರಿ ಅವ್ರು ಹಂಗ ಕೆಲಸ ಬರ್ರಿ ಸರ್ ಇದು ಇವಾಗ ಒಂದು ರೆಕಾರ್ಡ್ ರೂಮ್ ಅಲ್ಲಿ ಇದು ಸುತ್ತ ಮುಗಿದೆ ಅಂತ ಹೇಳಿ ಬರೋ ಕೊಡಕ್ಕೆ 100 ರೂಪಾಯಿ ಚಾರ್ಜ್ ಇದೆ ರೆಕಾರ್ಡ್ ರೂಮ್ ಅಲ್ಲಿ ಇವಾಗ 90-80 ಇದ್ದ 90-92 ಇದ್ದ ಗೌರ್ಮೆಂಟ್ ಫೀಸ್ ಇದ್ರೆ ಅಷ್ಟೇ ತಗೋತಾರೆ ಇವಾಗ 100 ರೂಪಾಯಿ ಯಾವ ಆಧಾರ ಮೇಲೆ ತಗೊಂಡ್ರು ಸರ್ ನಮ್ಮ ಕಡೆ 100 ರೂಪಾಯಿ ನಮ್ಮ ಕಡೆ ಅಷ್ಟಲ್ಲ ಬೇರೆ ಬೇರೆ ಕಡೆ ಈಗ ನಾವು ಬಸ್ ಬಸ್ ಕೊಡ್ರಿ ಅಂತ ಹೇಳಿದ್ರೆ 100 ರೂಪಾಯಿ ಕೊಟ್ಟು 100 ರೂಪಾಯಿ ವಾಪಸ್ ಕೊಡ್ಬೇಕು ಇಲ್ಲಿ ನೋಡಿ ಸರ್ ಇಲ್ಲಿ ಕೇಳಿ ಈಗ ನಿಮ್ದು ಹೇಳ್ತಾ ಈಗ ವಾಪಸ್ ಕೊಟ್ಟು ನಿಲ್ಲಿಸ್ಬಿಡ್ತಾರೆ ಸರ್ ಅವರು ಲಂಚ ತಗೊಳ್ಬೇಕು ಎಮರ್ಜೆನ್ಸಿ ಇದ್ರೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಎಮರ್ಜೆನ್ಸಿ ಫೀಸ್ ಇತ್ತು ಅಂದ್ರೆ ಮಾಡ್ತಾರೆ ಫೀಸ್ ಅದಕ್ಕೆ ಇಲ್ಲ ಗೌರ್ಮೆಂಟ್ ಫೀಸ್ ಮಾತ್ರ ಇದೆ ರಿಸಿಪ್ಟ್ ಕೊಡ್ತಾರೆ ಕೊಡಿ ಅಂತ ರಿಸಿಪ್ಟ್ ಕೊಡ್ತಾರೆ ರಿಸಿಪ್ಟ್ ತಗೊಂಡು ನೀವು ಇದು ಮಾಡ್ಬೋದು ಅದೇ ಕೊಡಿ ಅಂತ ಹೇಳಿ ರಿಸಿಪ್ಟ್ ಮಾಡಿ ಕೊಡಿ ರಿಸಿಪ್ಟ್ ಕೊಡ್ತಾರಲ್ಲಪ್ಪ ನೀವು ರೆಕಾರ್ಡ್ ಮಾಡೋದು ಕೊಡಿ ಇವಾಗ ಇನ್ನೂರು ನೋಡ್ರಿ ಒಬ್ರಿಗೂ ಕೊಟ್ಟಿಲ್ಲ ಸರ್ ಈಗ ನಮ್ಮ ಜೊತೆ ಒಂದು 4 ಜನ ಇದ್ದಾರೆ ಹಾಗೆ ದುಡ್ಡು ಹಂಗಾದ್ರೆ ಎಷ್ಟು ಬೇಕಷ್ಟು ತಗೋಬಲ್ಲ ನೀವು ಗೌರ್ಮೆಂಟ್ ಫೀ ಏನಿತ್ತು ಅದನ್ನು ತಗೋತಾರೆ 100 ರೂಪಾಯಿ ತಗೊಂಡ್ರೆ ಗೌರ್ಮೆಂಟ್ ಅವ್ರಿಗೆ ಹೆಂಗೆ ಕೇಳಿ ಎಷ್ಟು ಅದೇ ಸರ್ ಗೌರ್ಮೆಂಟ್ ಎಷ್ಟು ನಿಮ್ಮ ಚಾರ್ಜ್ 50 ರೂಪಾಯಿ ಅಂತ ಹೇಳಿದ್ದೆ ನಿಮಗೆ ನೀವು ಹೇಳಿಲ್ಲ ಅವ್ರಿಗೆ ರಿಸಿಪ್ಟ್ ಕೊಡಿ ಇಲ್ಲ ಸರಿ ಏನು ಹೇಳಿ ಸರ್ ರಿಸಿಪ್ಟ್ ಕೊಡ್ತಾರೆ ಅಲ್ಲಿ ಇದ್ರ ಬಗ್ಗೆ ಏನು ಕ್ರಮ ತಗೊಂಡು ಹೆಂಗೆ ಮುಂದೆ ಅಮಾಯಕ ಅಲ್ಲಿ ಬೋರ್ಡ್ ಹಚ್ಚಾಗಿ ಹೇಳ್ಬಿಡ್ರಿಪ್ಪ 50 ರೂಪಾಯಿ ಚಾರ್ಜ್ ಅಂತ ಹೇಳಿ ಮಾತಾ ಮುಗಿತ್ತ ನೋಟಿಸ್ ಜಾರಿ ಆಗಬೇಕು ವೀಕ್ಷಕರೇ ಇಲ್ಲಿ ತಹಸೀಲ್ದಾರ್ ಸಾಹೇಬ್ ಕಡೆ ಬಂದಿದ್ದೆ ಇವರು FD ಅವರು ಅಂತ
ಒಂದು ಇದು ರೆಕಾರ್ಡ್ ರೂಮ್ ಅಲ್ಲಿ ಒಂದು ಅರ್ಜಿ ಬರೆದು ಕೊಡ್ಲಿಕ್ಕೆ 100 ರೂಪಾಯಿ ತಗೊಂಡಿದ್ರು. ಅದಕ್ಕಾಗಿ ಇವ್ರಿಗೆ ಯಾರು ತಹಸೀಲ್ದಾರ್ ಸಾಹೇಬರಿಗೆ ಗಮನ ತಂದಿದ್ದೀನಿ, ಅವ್ರು ಏನೋ ನೋಟಿಸ್ ಕೊಡ್ತಾರಂತೆ. ನೋಡೋಣ, ಕಾರ್ ನೋಡೋಣ ಯಾವಾಗ ಕೊಡ್ತಾರ. ನಮಸ್ಕಾರ.